ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದತ್ತನಿಗೆ ದೃಷ್ಟಿ ಮೇಲೆ ಅನುಮಾನ ಬಂದ. ದೃಷ್ಟಿಯನ್ನ ಕಂಡು ಹಿಡ್ದೆ ಬಿಟ್ರ. ಆ ಒಂದು ಬಿಳಿ ಹುಡುಗಿನ ನೋಡದೆ ದತ್ತನಿಗೆ ಸೀಮಾ ನೋಡ್ದಾಗೆ ಅನ್ಸಿದ್ಯು. ಯಾಕೆ ಇದೆಲ್ಲದರ ನಡುವೆ ಇಂಪನ ಎಲ್ಲಿ ಹೋದ್ಲು? ಶರುವಿನ ಮುಖವಾಡ ದೃಷ್ಟಿ ಮುಂದೆ ಬೈಲಾಯ್ತಾ? ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಎಲ್ಲವೂ ಕೂಡ ಸರಿ ಹೋಯ್ತು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ, ಯಾವುದೂ ಕೂಡ ಸರಿ ಹೋಗೇ ಇಲ್ಲ. ಇಲ್ಲಿ ದೃಷ್ಟಿ ದತ್ತನನ್ನ ಇಂಪನ ಪ್ರೀತಿ ಮಾಡುವ ಹಾಗೆ ಮನಸ್ಸನ್ನೇನೋ ಬದಲಾಯಿಸಿದ್ಲು. ಮದುವೆಗೆ ಅಂತ ಒಪ್ಕೊಂಡಿದ್ದ ದತ್ತ ಇಂದು ಪ್ರೀತಿ ಮಾಡೋಕ್ಕೂ ಕೂಡ ಒಪ್ಕೊಂಡೇ ಬಿಟ್ರು. ಇನ್ನೊಂದು ಜೀವನ ಸಿಕ್ಕಿದೆ, ದೇವ್ರು ಇನ್ನೊಂದು ಜೀವನ ಕೊಟ್ಟಿದ್ದಾನೆ. ಸೀಮಾ ನೆನಪಲ್ಲಿ ಇರೋ ಬದಲು ನಿಜವಾದ ಪ್ರೀತಿ ಮಾಡ್ತಿರ್ತಕ್ಕಂಥ ಇಂಪನಾನ ಒಪ್ಕೊಂಡು ಹೊಸ ಬದುಕನ್ನ ಶುರು ಮಾಡೋಣ ಅಂತ ಹೇಳಿ ದತ್ತ ಕೂಡ ನಿರ್ಧಾರ ಮಾಡಿದ್ರು. ಆದ್ರೆ ದತ್ತನ್ನ ಈ ಒಂದು ವಿಷಯವಾಗಿ ಒಪ್ಪಿಸಿದಂಥ ದೃಷ್ಟಿಗೆ ನಿಜವಾಗ್ಲೂ ಕೂಡ ಈ ಮಾತನ್ನ ಕೇಳಿ ಆಘಾತವಾಗ್ಬತ್ತ. ನಿಜ ಹೇಳಬೇಕು ಅಂದ್ರೆ ಅವಳಿಗೆ ಖುಷಿ ಆಗ್ಬೇಕಿತ್ತು, ದತ್ತಾಬಾಯಿ ಹೊಸ ಬದುಕನ್ನು ಶುರು ಮಾಡ್ತಿದ್ದಾರೆ ಅಂತ. ಆದ್ರೆ ಅವಳಿಗೆ ಅದು ಆಘಾತವನ್ನ ತಂದು ಕೊಡುತ್ತೆ. ಅದಕ್ಕೆ ಕಾರಣ ಇದರ ನಡುವೆ ಆಕೆಗೆ ಇಂಪನ ಪ್ರೀತಿಯ ವಿಷಯ ಗೊತ್ತಾಗಿ ಬಿಡುತ್ತೆ. ಇಂಪನ ತಿಲಕ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ದೆ ಇಲ್ಲಿ ದೃಷ್ಟಿ ಶಾಕ್ ಆಗ್ತಾಳೆ. ಮತ್ತೆ ದತ್ತ ಬಾಯಿಗೆ ಮೋಸ ಆಗ್ತದೆ, ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು, ಮತ್ತೆ ಇಂಪನ ಇಂದ ಈ ರೀತಿ ಮೋಸ ಆಗ್ತದೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ಅವರು ಹುಡುಗಿನ ನಂಬೋದಿಲ್ಲ, ಪ್ರೀತಿನ ನಂಬೋದಿಲ್ಲ, ಮತ್ತೆ ಮದುವೆ ಆಗೋದಿಲ್ಲ. ನಿಜವಾಗ್ಲೂ ಕೂಡ ಹುಡುಗಿನ ದ್ವೇಷ ಮಾಡೋಕೆ ಶುರು ಮಾಡ್ತಾರೆ. ಅವರ ಬದುಕಿಗೆ ಸರ್ವನಾಶ ಆಗ್ಬಿಡುತ್ತೆ ಅಂತ ಅನ್ಕೊಂಡು ತುಂಬಾ ಪೇಚಾಡ್ತಾಳೆ. ಆದ್ರೂ ಕೂಡ ಸತ್ಯ ಹೇಳುವ ಧೈರ್ಯ ಮಾಡಿ ಪತ್ರ ಬರೀತಾಳೆ. ಆ ಪತ್ರ ಶರು ಕೈಗೆ ಸೇರುತ್ತೆ. ಶರು ಕೈಗೆ ಸೇರ್ತಿದ್ದಾಗೆ ಶರು ಎಚ್ಚೆತ್ಕೋತಾರೆ. ಚೆನ್ನಮ್ಮವ್ರ ಹತ್ರ ಹೋಗಿದ್ದೆ, ದೃಷ್ಟಿ ಮತ್ತೆ ದತ್ತ ದೂರ ಆಗೋದಕ್ಕೆ ಏನ್ ಮಾಡ್ಬೋದು ಎಲ್ಲವನ್ನ ಕೂಡ ಮಾಡ್ತಾರೆ. ಇಲ್ಲಿ ಚೆನ್ನಮ್ಮ ಅವ್ರಿಗೆ ಅನುಮಾನ ಬರುತ್ತೆ, ದೃಷ್ಟಿ ಅಂತ ಏನು ಮಾಡಿರ್ಬೋದು, ಯಾಕೆ ಅವ್ರ ರೀತಿ ಹೇಳಿದ್ರು ಅಂತ. ಗಂಡನ ಕೇಳಿದಾಗ ಗಂಡ ಏನು ಕೂಡ ಹೇಳೋದಿಲ್ಲ. ಬಿಕಾಸ್ ದೃಷ್ಟಿ ಮತ್ತು ಅವರು ರಾಜು ಎಲ್ಲರನ್ನ ಕೂಡ ಶರು ಮನೆಯಿಂದ ಹೊರಗಡೆ ಕಳ್ಸೋಕೆ ನೋಡಿದ್ದು. ಯಾವ ವಿಷಯನ ಕೂಡ ಅವರು ಪ್ರಸ್ತಾಪ ಮಾಡೋದಿಲ್ಲ ಹೆಂಡತಿ ಜೊತೆ. ತದನಂತರ ಇದೆಲ್ಲ ಈ ಕಡೆ ಆಗ್ತಾ ಇದೆ. ಇಲ್ಲಿ ಎಲ್ಲದಕ್ಕೂ ಕೂಡ ಟ್ವಿಸ್ಟ್ ಸಿಗೋದು ಉಳ್ಳಾಗಡ್ಡಿಯ ಎಂಟ್ರಿ. ಪೊಲೀಸ್ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಎಂಟ್ರಿ ಕೊಟ್ಟಿದೆ. ದೃಷ್ಟಿಯನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಮದುವೆ ಆಗೋದಕ್ಕೆ ಮುಂದೆ ಮದುಮಗಳ ವೇಷದಲ್ಲಿ ದೃಷ್ಟಿ ಬರಬೇಕಾಗುತ್ತೆ. ಇದರ ನಡುವೆ ಉಳ್ಳಾಗಡ್ಡಿಯಿಂದ ಎಸ್ಕೇಪ್ ಆಗಿದ್ದೆ. ದತ್ತಾಬಾಯಿ ಕಾರ್ಗೆ ಹೋಗಿ ಡಿಕ್ಕಿ ಹೊಡೆದ್ರೆ ಈ ಕಡೆ ದತ್ತಾಬಾಯಿ ಬಿಳಿ ದೃಷ್ಟಿಯನ್ನ ನೋಡೇ ಬಿಡ್ತಾರೆ. ಬಿಳಿ ದೃಷ್ಟಿ ಅವರಲ್ಲಿ ಸೀಮಾಳನ್ನ ನೆನಪು ಮಾಡ್ತದ. ತಕ್ಷಣಕ್ಕೆ ಅವರು ಅದು ಯಾವುದನ್ನು ಕೂಡ ಯೋಚನೆ ಮಾಡದೆ ಉಳ್ಳಾಗಡ್ಡಿಗೆ ಹೊಡೆದು ಬಾರಿಸ್ತಾ ಇದ್ರೆ ಇಲ್ಲಿ ದೃಷ್ಟಿಗೆ ಗೊತ್ತಾಗ್ಬಿಡುತ್ತೆ ದತ್ತಾಬಾಯಿ ನನ್ನನ್ನು ನಿಜ ರೂಪದಲ್ಲಿ ಕಂಡುಹಿಡಿಲಿಲ್ಲ ಅಂತ. ದೇವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮನೆಗೆ ಬರ್ತಿದ್ದಾಗೆ ದೃಷ್ಟಿ ಕಾಣಿಸ್ದೆ ಕಂಗಾಲಾಗಿರೋ ದತ್ತಾಬಾಯಿಗೆ ದೃಷ್ಟಿನ ನೋಡಿದ ತಕ್ಷಣ ಹಗ್ ಮಾಡ್ತಾರೆ. ಈ ಕಡೆ ಶರುಗೆ ಶಾಕ್ ಆಗುತ್ತೆ, ಇಬ್ರು ಇಷ್ಟರ ಮಟ್ಟಿಗಿನ ಕ್ಲೋಸಾ ಅಂತ ಹೇಳಿ. ಹಾಗಾಗಿ ಏನಾದರೂ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಇವರಿಬ್ರು ಹತ್ರ ಆಗಿ ಸತ್ಯ ಬಾಯ್ಬಿಟ್ರೆ ಏನು ಮಾಡೋದು ದೃಷ್ಟಿ ಅಂತ ಅನ್ಕೊಂಡಿದ್ದೆ. ದೃಷ್ಟಿನ ಕರೆದಿದ್ದ ದತ್ತು ಮತ್ತೆ ಇಂಪನ ಇಬ್ರು ಕೂಡ ಮದುವೆ ಆಗ್ತಿದ್ದಾರೆ. ಮದುವೆ ತುಂಬಾ ಹತ್ರದಲ್ಲಿದೆ. ಯಾವುದೇ ರೀತಿ ತೊಂದರೆ ಆಗದೆ ಅವರ ಮದುವೆ ಆಗುವ ಹಾಗೆ ನೋಡ್ಬೇಕಾಗಿರೋದು ನಿನ್ನ ಜವಾಬ್ದಾರಿ ಅಂತ ಅವಳಿಗೆ ಜವಾಬ್ದಾರಿಯನ್ನ ಕೊಟ್ಬಿಡ್ತಾರೆ. ಇತ್ತ ಕಡೆ ದೃಷ್ಟಿ ಸತ್ಯ ಹೇಳ್ಬಿಡೋಣ ಅಂತ ದತ್ತಾಬಾಯಿ ಹತ್ರ ಹೋದ್ರೆ ದತ್ತಾಬಾಯಿ ಪ್ರಪೋಸ್ ಮಾಡಬೇಕು. ಅವರ ಪ್ರಪೋಸನ್ನ ಒಪ್ಕೊಂಡು ನನ್ನ ಮನಸ್ಸಿನ ಮಾತನ್ನ ಹೇಳಬೇಕು ಅಂತ ಹೇಳಿ ಹೊಸ ಬದುಕು, ಹೊಸ ಸಂಸಾರ ಎಲ್ಲವನ್ನ ಕೂಡ ರೌಡಿಸಮ್ನ ಬಿಟ್ಟು ಬದುಕು, ಜೀವನದ ಬಗ್ಗೆ ದೃಷ್ಟಿ ಹತ್ರ ಮಾತಾಡಿದ್ದೆ. ದೃಷ್ಟಿ ಎಮೋಷನಲ್ ಆಗ್ತಾಳೆ. ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಆದ್ರೆ ಏನ್ ಮಾಡುದು, ಇಂಪನ ಅಮ್ಮ ಮೋಸ ಮಾಡ್ತಿದ್ದಾರೆ ಅಂತ. ಅದೇ ಕಾರಣಕ್ಕೆ ಮಗದೊಮ್ಮೆ ಅವ್ರ ಹತ್ರ ಮಾತಾಡೋಣ ಅಂತ ಹೋದ್ರೆ ಅಲ್ಲಿ ನಾನು ತಿಲಕ್ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ದೀವಿ, ನಾವಿಬ್ರು ಓಡೋಗೋಣ ಅಂತ ಹೇಳಿ ಮಾತಾಡ್ತಿದ್ದಾಗೆ ಮೊದಲು ಇಲ್ಲ ದತ್ತಾಬಾಯಿಗೆ ಹೇಳೇ ಬಿಡೋಣ ಅಂತ ಧೈರ್ಯ ಮಾಡಿ ಬಂದ್ರೆ ಮತ್ತೆ ದತ್ತಾಬಾಯಿ ದೃಷ್ಟಿಯ ಮಾತನ್ನ ಕೇಳೋಕ್ಕೂ ಮುನ್ನ ನಿಜವಾಗ್ಲೂ ದೃಷ್ಟಿ ನನಗೆ ಒಂದು ಹುಡುಗಿ ಸಿಕ್ಕಿದ್ಲು, ಉಳ್ಳಾಗಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅವಳ ಮೇಲೆ ಬಿದ್ದಿದ್ರು ಅಂತ ಹೇಳಿದ್ನಲ್ವ. ನಿಜವಾಗ್ಲೂ ಕೂಡ ಹುಡುಗಿನ ನೋಡಿದ್ರೆ ನನಗೆ ನಿಜ ಹೇಳಬೇಕು ಅಂದರೆ ಯಾರ್ದೋ ನೆನಪಾಗ್ತದೆ, ಅದು ಬೇರೆ ಯಾರೂ ಅಲ್ಲ ಸೀಮಾ ಅಂತ ಹೇಳ್ತಾರೆ. ಈ ಕಡೆ ದೃಷ್ಟಿಗೂ ಶಾಕ್ ಆಗುತ್ತೆ, ಸೀಮಾ ಅವ್ರಿಗೆ ಹಾಕಿ ನೆನಪಾಗ್ತಾರೆ ಅಂತ. ಬಿಕಾಸ್ ಸೀಮಾ ದೃಷ್ಟಿ ಅಕ್ಕ, ಬಟ್ ದೃಷ್ಟಿಗೆ ಅದು ಗೊತ್ತಿಲ್ಲ. ಆದರೆ ದತ್ತಂಗೆ ಆ ಒಂದು ಬಿಳಿ ಹುಡುಗಿ ನೋಡಿದ್ರೆ ಸೀಮಾ ನೆನಪಾದ್ಲು ಅಂತ ಹೇಳ್ತಿದ್ದಾಗೆ ದತ್ತ ಸಾವುಕಾರಿಗೆ ನನ್ನ ಬಿಳಿ ಮುಖದಲ್ಲಿ ಆ ರೀತಿ ಕಂಡಿರಬಹುದೇನೋ ಅಂತ ಅನಿಸುತ್ತೆ ಈ ಕಡೆ. ಆದರೂ ಕೂಡ ಹುಡುಗಿ ನನಗೊಂದು ಥ್ಯಾಂಕ್ಸ್ ಕೂಡ ಹೇಳ್ದೆ ಹೋದ್ಲು. ನೋಡಿದ್ರೆ
ಕೂಕೊಂಡೆ, ಬಟ್ ಎಲ್ಲೂ ಕೂಡ ಕಾಣಿಸ್ತಿರ್ಲಿಲ್ಲ. ಆ ಹುಡುಗಿ ಯಾಕೆ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಒಂದು ಅಹಂಕಾರದಿಂದ ಹೋಗಿರ್ಬೋದು, ನಾನು ವೈಟ್ ಇದ್ದೀನಿ, ಚೆನ್ನಾಗಿದ್ದೀನಿ ಅನ್ನೋ ಅಂದವಾದ ಅಹಂಕಾರ ಇರ್ಬೋದು, ಇಲ್ಲ ಅಂದರೆ ಹೆದರ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಆಕೆ ಪರಿಸ್ಥಿತಿ ಹೇಗಿತ್ತು ಅದೇ ಕಾರಣಕ್ಕೆ ಹೋಗಿರ್ತಾರೆ. ನೀವು ಅನ್ಕೊಂಡಾಗೆ ಅಹಂಕಾರ ಏನಿಲ್ಲ ಅಂತ ಹೇಳಿದಾಗ ನಿನಗೆ ಗೊತ್ತು ಅಂತ ಕೇಳಿದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಕೂಡ ಇದ್ದೆ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ನಿನಗವನು ಏನೂ ಮಾಡಿಲ್ಲ ಅಲ್ಲ, ನಿನಗೆ ಹೆಚ್ಚು ಕಡಿಮೆ ಆದರೆ ನಾನಿದ್ದೀನಿ ಅಂತಂದರೆ ನನಗೆ ನೀವಿದ್ದೀರಾ, ಯಾವುದೇ ಕಾರಣಕ್ಕೂ ನನಗೆ ಭಯ ಇಲ್ಲ. ಜೊತೆಗೆ ನೀವು ನನ್ನ ಜೊತೆ ಇರಬೇಕಿದ್ರೆ ನಾನು ಯಾವ ಉಳ್ಳಾಗಡ್ಡಿಗೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಹುಡುಗಿ ಹೆದರ್ಕೊಂಡು ಹೋದ್ಲು, ಆದರೆ 2 ಬಾರಿ ನೀನು ನನ್ನ ಜೀವನ ಉಳಿಸ್ದೆ. ನಿನ್ನಂಥ ಧೈರ್ಯಗಾತಿನ ಕಂಡ್ರೆ ತುಂಬಾ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇಂಪನ ಅವ್ರಿಗೆ ಗಿಫ್ಟ್ ಕೊಡಬೇಕು, ಏನು ಕೊಡಲಿ ಅಂದಾಗ ನೀವು ಪ್ರೀತಿ ಮಾಡಿದವ್ರು ಏನು ಕೊಟ್ಟರು ನಿಜವಾಗಿ ಪ್ರೀತಿಸೋರಿಗೆ ಅದು ತುಂಬ ಇಷ್ಟ ಆಗತ್ತೆ ಅಂದಾಗ ಅದಕ್ಕೆ ನಾನು ನಿನಗಿಷ್ಟ, ಅದಕ್ಕೆ ನನಗೆ ನೀನು ತುಂಬ ಇಷ್ಟ ಆಗೋದು ಅಂತ ಹೇಳಿ ದತ್ತ ಸೈಲೆಂಟ್ ಜೊತೆ ರಾಜು ಜೊತೆ ಹೋಗಿದ್ದೆ, ಸ್ಟೋರ್ಗೆ ಹೋಗಿದ್ದಾರೆ. ಏನಾದರೂ ಗಿಫ್ಟ್ ತಗೋಬೇಕು ಅಂತ ಹುಡುಕ್ತಿದ್ದಾರೆ. ಏನಪ್ಪ ಇದು, ಯಾವ ಗಿಫ್ಟ್ ಕೂಡ ಇಷ್ಟ ಆಗ್ತಿಲ್ವಲ್ಲ ಕೊಡೋದಕ್ಕೆ ಅಂತ ಅಂದ್ಕೊಂಡು ಹುಡುಕ್ತಿದ್ರೆ ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹತ್ತ ಕಡೆ ಇಂಪನಾನ ಮತ್ತೆ ಹುಡ್ಕೋಕೆ ಹೋದರೆ ಇಂಪನ ಕಾಣಿಸ್ತಿಲ್ಲ. ಶರು ಕೂಡ ಇಂಪನಾನ ಹುಡ್ಕೊಂಡು ಹೋಗ್ತಾರೆ, ಇಂಪನ ಕಾಣಿಸ್ತಿಲ್ಲ. ಇದರಿಂದಾಗಿ ದೃಷ್ಟಿ ಇಂಪನ ಕಾಣಿಸ್ತಿಲ್ವಲ್ಲ ಅಂತ ಶರುನ್ ಕೇಳ್ತಿದ್ರೆ ಶರುನೇ ಇಂಪನ ಎಲ್ಲಿ, ನಿನ್ಗೆಲ್ಲ ಕೂಡ ಯಾರು ಹೋದ್ರು ಬಂದ್ರು ಅಂತ ಗೊತ್ತಿರುತ್ತಲ್ವ, ಎಲ್ಲಿ ಹೋದ್ರು ಅಂದಾಗ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಎಲ್ಲಿ ಹೋಗಿರ್ಬೋದು ಅನ್ನೋ ಆತಂಕ ದೃಷ್ಟಿಗಾದರೆ ಈ ಕಡೆ ಅವರಿಬ್ರು ಓಡೋಗ್ಬಿಟ್ರ ಅನ್ನೋ ಆತಂಕ ಇಲ್ಲಿ ಶರುಗಾಗ್ತದೆ. ಬಿಕಾಸ್ ನಾನು ಅಷ್ಟೆಲ್ಲ ಹೆದರಿಸಿದ್ದೀನಿ, ಖಂಡಿತ ಪರಿಣಾಮ ಸರಿ ಇರಲ್ಲ ಅಂತ ಆದರೂ ಕೂಡ ಹೆದರ್ಕೊಳ್ದೆ ಇಬ್ಬರು ಕೂಡ ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ರ ಅಂತ ಅನ್ಕೋತಾ ಇದ್ರೆ ಅಲ್ಲೇ ಆಕೆಗೆ ಇಂಪನ ನಂಬರಿಂದ ಕಾಲ್ ಬರ್ತದೆ. ಬಟ್ ಶರು ಅದನ್ನು ನೋಡಿಲ್ಲ. ಈ ಕಡೆ ದೃಷ್ಟಿಗೂ ಕೂಡ ಎಲ್ಲಿ ಹೋಗ್ಬಿಟ್ರು, ಇಬ್ಬರು ಕೂಡ ಓಡ್ಗೇಡು ಹೋಗ್ಬಿಟ್ರ ಹೇಗೆ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಆದರೆ ನಡುವೆ ಇಲ್ಲಿ ಶರುಗೆ ಯಾಕೆ ದೃಷ್ಟಿ ಇಷ್ಟು ಮಟ್ಟಿಗೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದ್ರೆ ಅದು ಒಂದು ಸಹಜ. ಬಿಕಾಸ್ ಆಕೆಗೆ ಅವರಿಬ್ಬರ ಲವ್ ಸ್ಟೋರಿ ಗೊತ್ತಿದೆ, ಅದಕ್ಕೋಸ್ಕರ ಮಾಡ್ಕೊಂಡಿರ್ಬೋದು ಅಂತ ಶರು ಅನ್ಕೋಬೋದು. ಬಟ್ ಶರು ಯಾಕೆ ಇಷ್ಟು ಟೆನ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ದೃಷ್ಟಿಗೆ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಆದರೂ ಕೂಡ ನನಗೇನು ಹಾಗಿಲ್ಲ ಅಂತ ಹೇಳಿಬಿಡ್ತಾರೆ ಶರು. ಬಟ್ ಆದರೂ ಕೂಡ ಎಲ್ಲಿ ಹೋದ್ರು ಅನ್ನೋ ಚಿಂತೆ ಈಗಲೂ ಕೂಡ ಶರುಗೆ ಕಾಡ್ತದೆ, ಆ ಕಡೆ ದೃಷ್ಟಿಗೂ ಕೂಡ ಕಾಡ್ತದೆ. ಏನಾದರೂ ವಿಷಯ ಗೊತ್ತಾದರೆ ದತ್ತ ಬಾಯಿಗೆ ಏನು ಮಾಡೋದು ಅಂತ. ಹಾಗಾಗಿ ಕಾಫಿ ಮಾಡೋ ಜಾಗಕ್ಕೆ ಉಪ್ಪು ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕ್ತಿದ್ದಾರೆ. ಇಲ್ಲಿ ದೃಷ್ಟಿಯಲ್ಲಿ ಏನೋ ಒಂದು ಗೊಂದಲ ಇದೆ ಅಂತಕ್ಕಂಥದ್ದು ಬಜರಂಗಿಗೆ ಗೊತ್ತಾಗ್ತದೆ. ಹಾಗಿದ್ರೆ ಬಜರಂಗಿಗೆ ವಿಷಯ ಹೇಳಿ ಬಜರಂಗಿಯ ಸಹಾಯನ ತಗೋತಾಳೆ ದೃಷ್ಟಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರತಿ ಹಂತದಲ್ಲಿಯೂ ದೃಷ್ಟಿಗೆ ನೆರವಾಗುವುದು ಬಜರಂಗಿ. ಹಾಗಿದ್ರೆ ಬಜರಂಗಿ ದೃಷ್ಟಿ ಇಬ್ಬರು ಸೇರ್ಕೊಂಡದ್ದೇ ಇಲ್ಲಿ ದತ್ತನ ಬದುಕನ್ನ ಕಾಪಾಡ್ಬಿಡ್ತಾರೆ. ಈ ಕಡೆ ಇಂಪನ ಪ್ರೀತಿಯಿಂದ ಆಗ್ತಿರೋ ಮೋಸನ ದತ್ತನಿಗೆ ತಿಳಿಸ್ತಾರ ನೋಡ್ಬೇಕು.